ಎಲ್ಲ ನಿಗಮಗಳಲ್ಲಿ ಆಶ್ರಯ ಮನೆಗಳಿಗೆ ಏನು ಹಣವನ್ನು ಕೊಡ್ತಾರೆ, ಇದರ ಮೀಸಲಾತಿಯ ಪ್ರಮಾಣವನ್ನು ಮುಸಲ್ಮಾನರಿಗೆ 10% ಇಂದ 15%ಗೆ ಏರಿಸಿರುವಂಥದ್ದು ಅತ್ಯಂತ ಕಳವಳಕಾರಿಯಾದಂಥ ಸಂಗತಿ. ಯಾವುದೇ ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತಾಗಿದ್ರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ. 3ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನು ತೆಗೆದುಕೊಂಡಿರುವಂಥದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದೆ. ಕಳೆದ ಬಾರಿಯ ಅಧಿವೇಶನದಲ್ಲಿ ಗುತ್ತಿಗೆನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನ ನಿರ್ಣಯ ತೆಗೆದುಕೊಂಡಂತ ಒಂದು ಸಂವಿಧಾನ ವಿರೋಧಿ ನಡೆಯನ್ನ ಸರ್ಕಾರ ತೆಗೆದುಕೊಂಡಿತ್ತು. ಅದಕ್ಕಿನ್ನು ರಾಜ್ಯಪಾಲರು ಅನುಮೋದನೆಯನ್ನು ಕೊಡಲಿಲ್ಲ, ರಾಷ್ಟ್ರಪತಿಯರ ಅಂಗಳದಲ್ಲಿದೆ. ಗುತ್ತಿಗೆಯ ಮೀಸಲಾತಿಯೇ ರಾಷ್ಟ್ರಪತಿಯ ಅಂಗಳದಲ್ಲಿರುವಂಥ ಸಂದರ್ಭದಲ್ಲಿ ಆಶ್ರಯ ಮನೆಗಳಿಗೆ ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿಯನ್ನು ಜಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಯಾವ ರೀತಿಯಾದಂಥ ನಡೆ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು. ತಮ್ಮ ಅಧಿಕಾರಕ್ಕೋಸ್ಕರ, ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನವನ್ನ ವಿರೂಪಗೊಳಿಸಿದ್ದು ಇದೇ ಕಾಂಗ್ರೆಸ್. ಇವತ್ತು ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಮೀಸಲಾತಿಯನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇರುವಂಥದ್ದು ಕೂಡ ಇದೇ ಕಾಂಗ್ರೆಸ್. ಒಂದು ಕಡೆ ಸಂವಿಧಾನದ ತುರ್ತು ಪರಿಸ್ಥಿತಿಯನ್ನು ಏರೋದ್ರ ಮುಖಾಂತರ ಸಂವಿಧಾನ ವಿರೋಧಿ ನಡೆಯನ್ನ ತೆಗೆದುಕೊಂಡು ಸಂವಿಧಾನದನ್ನ ವಿಕೃತಗೊಳಿಸಿದಂಥ ಕಾಂಗ್ರೆಸ್ಸಿಗರು ಇವತ್ತು ಮೀಸಲಾತಿಯನ್ನು ಕೂಡ ಯಾವ ಪರಿಶಿಷ್ಟ ಜಾತಿ ಪಂಗಡದವರಿಗೆ, ತುಳಿತಕ್ಕೊಳಗಾದವರಿಗೆ ಮೀಸಲಾತಿ ಸಿಗಬೇಕು ಅಂತೇಳಿ ಅಂಬೇಡ್ಕರ್ ಬಯಸಿದ್ರು, ಅದೆಲ್ಲದನ್ನೂ ಕೂಡ ಗಾಳಿಗೆ ತೂರಿ ಒಂದು ಧರ್ಮದ ಪರವಾಗಿ ಮೀಸಲಾತಿಯನ್ನು ಕೊಡುವಂತ ಪ್ರಕ್ರಿಯೆಗೆ ಕರ್ನಾಟಕದ ಕಾಂಗ್ರೆಸ್ ಇವತ್ತು ಚಾಲನೆಯನ್ನ ಕೊಟ್ಟಿರುವಂಥದ್ದು ದುರಂತದ ಸಂಗತಿ. ಇವತ್ತು ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಇವತ್ತು ಈ ರೀತಿಯಾದಂಥ ನಡೆಯಿಂದ ನಿಮ್ಮ ಬೇರೆ ಬೇರೆ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. 10 ವೈಫಲ್ಯಗಳಿಂದ ಸರ್ಕಾರ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ರೀತಿಯಾದಂಥ ನಿರ್ಣಯಗಳು ಇನ್ನೊಂದು ರೀತಿಯಾದಂಥ ಚರ್ಚೆಗಳನ್ನು ಹುಟ್ಟಾಕಬೇಕು, ಮುಸಲ್ಮಾನರನ್ನ ತುಷ್ಟೀಕರಿಸಬೇಕು ಅನ್ನುವಂಥ ಪ್ರಯತ್ನ ಸರಿಯಲ್ಲ. ನಮಗಿವತ್ತು ಒಟ್ಟಾರೆ ಸರ್ಕಾರದ ನಡೆಯನ್ನು ನೋಡಿದಾಗ ಬಜೆಟ್ನಲ್ಲಿ ಮುಸಲ್ಮಾನರಿಗೆ 1,000 ಕೋಟಿಯನ್ನು ತೆಗೆದಿಟ್ಟಿದ್ದು, ಗುತ್ತಿಗೆನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಮಾಡ್ತಾ ಇರುವಂಥದ್ದು, ಇವತ್ತು ಆಶ್ರಯ ಮನೆಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು, ಇನ್ನೆಲ್ಲ ಒಂದು ಕಡೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಇವೆಲ್ಲವನ್ನು ಕೂಡ ನೋಡಿದಾಗ ಈ ಸರ್ಕಾರವನ್ನ ಯಾವುದೋ ಮಂತ್ರಿಮಂಡಲ ನಡೆಸ್ತಾ ಇದೆ ಅಂತ ಅನ್ಸೋದಿಲ್ಲ. ಬದಲಾಗಿ ಇನ್ಯಾವುದೋ ರಾಜ್ಯದ ಮೌಲ್ವಿಗಳ ಸಲಹೆಯನ್ನು ಇಟ್ಟುಕೊಂಡು ಈ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ನಾವು ಈ ನಡೆಯನ್ನು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೂ ಬಡವರಿಗಿರುವಂಥ ಮೀಸಲಾತಿಯನ್ನ ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ನಿಗಮ, ಬೇರೆ ಬೇರೆ ನಿಗಮಗಳಲ್ಲಿರುವಂಥ ತುಳಿತಕ್ಕೊಳಗಾದವರಿಗೆ, ಯಾರು ಕಷ್ಟದಲ್ಲಿದ್ದಾರೆ, ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಅಂಥವರಿಗೆ ಈ ಮನೆಯನ್ನು ಕೊಡಬೇಕೇ ವಿನ ಮುಸಲ್ಮಾನರಿಗೆ ಏರಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು. ಇನ್ನೂ ಒಂದು ಹೆಜ್ಜೆ ಸರ್ಕಾರದ ಜನಪರ ಕಾಳಜಿ ಇದ್ದಿದ್ರೆ ಈ ಆಶ್ರಯ ಮನೆ ಕೊಡ್ತಾ ಇದ್ದಂಥ 1,20,000 ರೂಪಾಯಿ ಹಣವನ್ನ ಹೆಚ್ಚು ಮಾಡಬಹುದಾಗಿತ್ತು. ನಿಜವಾದಂಥ ಕಳಕಳಿ ಇದ್ದಿದ್ರೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡೋದಿಲ್ಲ. ಬದಲಾಗಿ ಇನ್ಯಾವುದೋ ಮುಸಲ್ಮಾನರನ್ನ ಓಲೈಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂತರಾಜು ವರದಿಯನ್ನ ಅನುಷ್ಠಾನಗೊಳಿಸಲಿಕ್ಕೆ 10 ವರ್ಷ ತೆಗೆದುಕೊಂಡಂತ ಸಿದ್ದರಾಮಯ್ಯ ಈಗ ತರಾತುರಿಯಲ್ಲಿ ಈ ರೀತಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇರೋದು ನೋಡಿದ್ರೆ ಇವರ ಬದ್ಧತೆ ಹಿಂದುಳಿದ ವರ್ಗದವರ ಪರವಾಗಿಲ್ಲ, SC ST ಅವರ ಪರವಾಗಿ ಇವರ ಬದ್ಧತೆ ಇಲ್ಲ, ಕೇವಲ ಮುಸಲ್ಮಾನರ ಬಗ್ಗೆ ಮಾತ್ರ ಈ ಸರ್ಕಾರಕ್ಕೆ ಬದ್ಧತೆ ಇದೆ ಅಂತ ಅನಿಸ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ಒಪ್ಪೋದಿಲ್ಲ. ಖಂಡಿತ ಇದನ್ನ ಮುಂಬರುವಂಥ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಇದರ ವಿರುದ್ಧ ಸರ್ಕಾರವನ್ನು ಪ್ರಶ್ನೆ ಮಾಡ್ತೇವೆ. ಸರ್ಕಾರದ ವಿರುದ್ಧ ಇದರ ನಿಲುವನ್ನ ಖಂಡಿಸುವಂತ ವಿಷಯವನ್ನ ವಿಧಾನಸಭೆಯ ಅಧಿವೇಶನದಲ್ಲಿ ನಾವು ಇದನ್ನು ಪ್ರಸ್ತಾಪವನ್ನು ಮಾಡ್ತೇವೆ.
ಗೊತ್ತಿಲ್ಲ ಯಾವ ಹಿನ್ನೆಲೆಯಲ್ಲಿ ಇದನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ. ಅದರ ಪೂರ್ತಿ ವಿವರಗಳನ್ನು ಬಂದ ನಂತರ ಇದರ ವಿಷಯವನ್ನು ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.